ಏರಿಯಾ ಇದೆ. ನಿಮ್ಗೆ 20,000 rupees ಬರುತ್ತೆ ನಿಮಗೆ. ಡೋರ್ ಕಮ್ ಶಟರ್ಸ್ ಇಷ್ಟು ಬ್ಯೂಟಿಫುಲ್ ಆಗಿದೆ. ಸ್ಪೇಸ್ ವಿತ್ ಟಿವಿ ಕ್ಯಾಬಿನೆಟ್. ಇದು ಮಾಸ್ಟರ್ ಬೆಡ್ರೂಮ್ ಇರುತ್ತೆ ವಿತ್ ಅಟ್ಯಾಚ್ ಬಾತ್ರೂಮ್. ವೀಕ್ಷಕರೇ ನಮಸ್ಕಾರ. ನಾನಿವತ್ತು 30-40 ರೆಂಟಲ್ ಇನ್ಕಮ್ ವಿತ್ ಡುಪ್ಲೆಕ್ಸ್ ಇರುವಂತ ಮನೆ ತಂದಿದ್ದೀನಿ. ಅದು ಸರ್ ಎಂ ವಿಶ್ವೇಶ್ವರಯ್ಯ ಲೇಔಟ್ ಅಲ್ಲಿ ಇದೆ. ನೋಡ್ತಾ ಇದ್ರಲ್ಲ, ಸೈಟ್ ಬಂದು ವೆಸ್ಟ್ ಫೇಸಿಂಗ್, ಡೋರ್ಸ್ ಎಲ್ಲ ನಾರ್ತ್ ಫೇಸಿಂಗ್ ಬರುತ್ತೆ ವೀಕ್ಷಕರೇ. ಇದು ಕಂಪ್ಲೀಟ್ ಎಲಿವೇಶನ್ ಆಫ್ ದಿ ಹೌಸ್. ಎಷ್ಟು ಬ್ಯೂಟಿಫುಲ್ ಅದಾಗಿದೆ ಅಂತ ನೋಡ್ತಾ ಇದ್ರಲ್ಲ. ಹಾಗೆ ಬನ್ನಿ ವೀಕ್ಷಕರೇ, ಇದು ಈ ಮನೆಯ ಎಂಟ್ರೆನ್ಸ್ ನೋಡ್ತಾ ಇದ್ರಲ್ಲ. ಇದು MS ಗೇಟ್ ವಿತ್ CNC ಕಟ್ಟಿಂಗ್ ಡಿಸೈನ್ ಮಾಡಿದ್ದಾರೆ. ಒಂದು ವೈಡ್ ಇರುವಂತ ಗೇಟು. ಎಂಟ್ರೆನ್ಸ್ ಆಗೋಣ. ಇದು ಈ ಮನೆಯ ಪಾರ್ಕಿಂಗ್ ಏರಿಯಾ. ವಿಶಾಲವಾದಂತ ಪಾರ್ಕಿಂಗ್ ಏರಿಯಾ ಇದೆ. ನಿಮ್ಗೆ ಏನಿಲ್ಲ ಅಂದ್ರೂ ಒಂದು 4 ಪ್ರೀಮಿಯಂ ಕಾರ್ನ ಪಾರ್ಕ್ ಮಾಡ್ಬೋದು. ಹಾಗೆ ಒಂದು 10 to 12 ನೀವು 2 ವೀಲರ್ಸ್ ಕೂಡ ಪಾರ್ಕ್ ಮಾಡೋದು. ಅಷ್ಟು ವಿಶಾಲವಾದಂತ ಪಾರ್ಕಿಂಗ್ ಏರಿಯಾ ಇದೆ. ಹಾಗೆ ಲಿಫ್ಟ್ ಕೂಡ ಅವೈಲಬಿಲಿಟಿ ಇದೆ ವೀಕ್ಷಕರೇ. ನೋಡ್ತಾ ಇದು ಲಿಫ್ಟ್ ಸ್ಪೇಸ್. ಹಾಗೆ ಇಲ್ಲಿ ಬಂದು ಕಾವೇರಿ ಕನೆಕ್ಷನ್ ಇದೆ. ನೀವು ಮೀಟರ್ ಹಾಕೊಬೇಕು. ಹಾಗೆ ಬೋರ್ವೆಲ್ ಇದೆ. ಹಾಗೆ 15,000 ಲೀಟರ್ ಸೋಪ್ ಇದೆ ವೀಕ್ಷಕರೇ. ಇದು ಬೋರ್ವೆಲ್ ನೋಡಿ, ಎಷ್ಟು ವಿಶಾಲವಾಗಿರುವಂತ ಪಾರ್ಕಿಂಗ್ ಏರಿಯಾ. ಹಾಗೆ ಇನ್ನು ನೋಡ್ತಾ ಇದ್ರೆ ನಿಮಗೆ ಆಂಟಿಸ್ಪಿಡ್ ಪೆಟ್ರಿಫೈಡ್ ಅನ್ನ ಇವರು ಹಾಕಿದ್ದಾರೆ. ಇದು ಫ್ಲೋರಿಂಗ್ ಬಂದು ಇದು ಈ ಮನೆಯ ಗ್ರೌಂಡ್ ಫ್ಲೋರ್. ಬನ್ನಿ ನಾವು ಇವಾಗ ಫಸ್ಟ್ ಫ್ಲೋರ್ ಹೋಗೋಣ. ನೋಡಿ, ಲಿಫ್ಟ್ ಇರೋದ್ರಿಂದ ಆರಾಮಾಗಿ ನಾವು ಫಸ್ಟ್ ಫ್ಲೋರ್ ಹೋಗ್ಬೋದು. ಬನ್ನಿ, ನಾನು ಇವಾಗ ಸ್ಟೆಪ್ಸ್ ಮುಖಾಂತರ ಕರ್ಕೊಂಡು ಹೋಗ್ತೀನಿ. ಇದು ಸ್ಟೆಪ್ಸ್ ಏರಿಯಾ ನೋಡ್ತಾ ಇದ್ರಲ್ಲ, 3.5 ಫೀಟ್ ಇದೆ. ಇಲ್ಲಿ ಆಂಟಿಸ್ಪಿಡ್ ಗ್ರಾನೈಟ್ ಅನ್ನ ಇವರು ಹಾಕಿದ್ದಾರೆ ವೀಕ್ಷಕರೇ. ವಿತ್ ಸೇಫ್ಟಿ SS ಗ್ರೇಲಿಂಗ್ಸ್ ಅನ್ನ ಹಾಕಿದ್ದಾರೆ. ಇವಾಗ ಫಸ್ಟ್ ಫ್ಲೋರ್ಗೆ ಬಂದಿದ್ದೀನಿ. ನೋಡ್ತಾ ಇದ್ರಲ್ಲ, ಬರ್ತಿದ್ದಂಗೆ ಇಲ್ಲಿ WPC ಮೆಟೀರಿಯಲ್ ಫಾಲ್ ಸೀಲಿಂಗ್ ಅನ್ನ ಮಾಡಿದ್ದಾರೆ. ಎಂಟ್ರೆನ್ಸ್ ಈಗ ನೋಡಿ ಕ್ಲಾಡಿಂಗ್ ಮಾಡಿದ್ದಾರೆ, ಫುಲ್ ಗ್ರ್ಯಾಂಡ್ ಕ್ಲಾಡಿಂಗ್ ಮಾಡಿದ್ದಾರೆ. ಹಾಗೆ ನೋಡಿ ಡೋರ್ ಕಮ್ ಶಟರ್ ಎರಡು ಕೂಡ ಟೀ ಕುಡ್ ಆಗಿರುತ್ತೆ. ಒಂದು ಒಳ್ಳೆ ಡಿಸೈನ್ ಇರುವಂತ ಡೋರ್ ಇದು. ಹಾಗೆ ಹ್ಯಾಂಡಲ್ಸ್ ನೋಡೋದು, ಬ್ರಾಸ್ ಹ್ಯಾಂಡಲ್ಸ್ ಹಾಕಿದ್ದಾರೆ. ಇದು ರೆಂಟಲ್ ಇನ್ಕಮ್ ಇರುವಂತ 2 BHK ಹೌಸ್. ನೋಡಿ, ವಿಶಾಲವಾದಂತ ಲಿವಿಂಗ್ ಸ್ಪೇಸ್ ಇದು ವಿತ್ ಟಿವಿ ಕ್ಯಾಬಿನೆಟ್ ವೀಕ್ಷಕರೇ. ಹಾಗೆ ಒಂದು ಕಾಮನ್ ವಾಶ್ರೂಮ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಪೇಂಟಿಂಗ್ ಕೆಲಸ ನಡೀತಾ ಇದೆ. ಇನ್ನೇನು 10 days ಎಲ್ಲ ಕಂಪ್ಲೀಟ್ ಕೆಲಸ ಮುಗ್ದೋಗ್ಬಿಡುತ್ತೆ ವೀಕ್ಷಕರೇ. ಹಾಗೆ ಬಂದು ಇದು ಡೈನಿಂಗ್ ಹಾಲ್ ಕಮ್ ನಿಮಗೆ ಕಿಚನ್ ಏರಿಯಾ. ನೋಡಿ, ಕಿಚನ್ ಏರಿಯಾ ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಎಲ್ಲ ಕಡೆ ಸ್ಟೋರೇಜ್ ಕ್ಯಾಬಿನೆಟ್ಸ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ. ವಿತ್ ಫಾಲ್ ಸೀಲಿಂಗ್ ಕೂಡ ಇದೆ ವೀಕ್ಷಕರೇ. ನೋಡಿ, ಎಲ್ಲ ಸಾಫ್ಟ್ ಫೋಲ್ ಇಂಚಸ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ. ಎಲ್ಲ ಸಾಫ್ಟ್ ಫೋಲ್ ಇಂಚಸ್ ಅನ್ನ ಹಾಕಿದ್ದಾರೆ. ಹಾಗೆ ನೋಡ್ತಾ ಇರಲಿಲ್ಲ, ವಾಶ್ ಬೇಸಿನ್ ಬರುತ್ತೆ. ಹಾಗೆ ಟ್ಯಾಪ್ಸ್ ಬರುತ್ತೆ. ಇದು ಒಂದು ಡೈನಿಂಗ್ ಸ್ಪೇಸ್. ಹಾಗೆ ಒಂದು ಪೂಜಾ ರೂಮ್ ಕೂಡ ಇಲ್ಲಿದೆ. ನೋಡಿ, ಇದು ಪೂಜಾ ರೂಮ್ ಇದೆ. ಈ ರೆಂಟಲ್ ಹೌಸ್ಗೂ ಒಂದು ಸ್ಪೇಷಿಯಸ್ ಆಗಿರೋ ಪೂಜಾ ರೂಮ್ ಅನ್ನ ಇವರು ಪ್ರೊವೈಡ್ ಮಾಡಿದ್ದಾರೆ ವೀಕ್ಷಕರೇ. ಹಾಗೆ ಫ್ಲೋರಿಂಗ್ ಒಂದು ಗ್ರಾನೈಟ್ ಫ್ಲೋರಿಂಗ್ ಅನ್ನ ಮಾಡಿದ್ದಾರೆ ವೀಕ್ಷಕರೇ. ಬನ್ನಿ, ನಾನು ಇವಾಗ ರೂಮ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಈ ಮನೆಯ ಫಸ್ಟ್ ರೂಮು. ನೋಡಿ, ಇದು ಡೀಸೆಂಟ್ ಸ್ಪೇಸ್ ಇರೋಂಥ ಫಸ್ಟ್ ರೂಮು. ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಇದಕ್ಕೆ ಕಾಮನ್ ವಾಶ್ರೂಮು ಮತ್ತು ಸ್ಲೈಡಿಂಗ್ ವಾರ್ಡ್ರೋಬ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ ವೀಕ್ಷಕರೇ. ಸ್ಲೈಡಿಂಗ್ ವಾರ್ಡ್ರೋಬ್ ಇದೆ. ಹಾಗೆ ಡೋರ್ ನೋಡ್ಬೋದು, ಎಲ್ಲ ವಿನಿಯರ್ ಡೋರ್ಸು ಕಮ್ ಟೀಕ್ವುಡ್ ಶಟರ್ಸ್. ಬನ್ನಿ, 2ನೇ ರೂಮು ಹಾಗೆ ಮಾಸ್ಟರ್ ಬೆಡ್ರೂಮ್ ಕರ್ಕೊಂಡು ಹೋಗ್ತೀನಿ. ಇದು ಈ ಮನೆಯ 2ನೇ ರೂಮ್ ಹಾಗೆ ಮಾಸ್ಟರ್ ಬೆಡ್ರೂಮು. ಹಾಗೆ ನಿಮಗೆ ಡ್ರೆಸ್ಸಿಂಗ್ ಯೂನಿಟ್ ಇದೆ, ಸ್ಟಡಿ ಟೇಬಲ್ ಇದೆ. ಹಾಗೆ ಸ್ಲೈಡಿಂಗ್ ವಾರ್ಡ್ರೋಬ್ ಇದೆ. ಸ್ಲೈಡಿಂಗ್ ವಾರ್ಡ್ರೋಬ್ ಇದನ್ನ ಪ್ರೊವೈಡ್ ಮಾಡಿದ್ದಾರೆ. ಗಾಳಿ ಬಿಡೋದಕ್ಕೆ ಟೀಕ್ವುಡ್ ವಿಂಡೋನ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಒಂದು ಟಿವಿ ಕ್ಯಾಬಿನೆಟ್ ಅನ್ನು ಕೂಡ ಪ್ರೊವೈಡ್ ಮಾಡಿದ್ದಾರೆ ವೀಕ್ಷಕರೇ. ಇದು ಬಾಲ್ಕನಿ ಏರಿಯಾ, ಈ ಮನೆಯ ಬಾಲ್ಕನಿ. ಇದು ಕೂಡ ಬಾಲ್ಕನಿ ಕೊಟ್ಟಿದ್ದಾರೆ. ಹಾಗೆ ಇದು ಒಂದು ಅಟ್ಯಾಚ್ಡ್ ವಾಶ್ರೂಮ್ ಇದೆ. ಇದಕ್ಕೆ ಸ್ಪೇಷಿಯಸ್ ಆಗಿರೋದ್ರಿಂದ ಅಟ್ಯಾಚ್ಡ್ ವಾಶ್ರೂಮ್ ಇದೆ. ಇದೆಲ್ಲ ಕ್ಲಾಡಿಂಗ್ ಅನ್ನ ಮಾಡಿದ್ದಾರೆ. 8 ಫೀಟ್ ಕ್ಲಾಡಿಂಗ್ ಅನ್ನ ಮಾಡಿದ್ದಾರೆ. ಎಲ್ಲ ಪ್ರೀಮಿಯಂ ಫಿಟ್ಟಿಂಗ್ಸ್ ಅನ್ನ ಹಾಕಿದ್ದಾರೆ ವೀಕ್ಷಕರೇ. ಇದು ರೆಂಟಲ್ ಇನ್ಕಮ್ ಬರುವಂತ ಮನೆ ವೀಕ್ಷಕರೇ. ಯುಟಿಲಿಟಿ ಕೂಡ, ಎಲ್ಲ ಯುಟಿಲಿಟಿ ಕೂಡ ಇದೆ. ಇದು ರೆಂಟಲ್ ಇನ್ಕಮ್ ಬರುವಂತ ಮನೆ. ಬನ್ನಿ, ನಾನು ಇವಾಗ ಸೆಕೆಂಡ್ ಫ್ಲೋರ್ ಅಲ್ಲಿ ಇನ್ನೊಂದು ಮನೆ ಇದೆ. 2 BHK ಬರುತ್ತೆ. ಹಾಗೆ ಒಂದು 3 BHK ಡೂಪ್ಲೆಕ್ಸ್ ಕೂಡ ಬರುತ್ತೆ ವೀಕ್ಷಕರೇ. ಸೆಕೆಂಡ್ ಫ್ಲೋರ್ ಅಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಏನ್ ನೋಡಿದ್ರಿ ನೀವು, ಅದೇ ತರ ಸೆಕೆಂಡ್ ಫ್ಲೋರ್ ಅಲ್ಲಿ ಕೂಡ 2 BHK ರೆಂಟಲ್ ಇನ್ಕಮ್ ಪ್ರಾಪರ್ಟಿ ಇದೆ. ನೋಡಿ, ಇದು ಸೇಮ್ ಆಸ್ ಫಸ್ಟ್ ಫ್ಲೋರ್. ಟಿವಿ ಕ್ಯಾಬಿನೆಟ್ ಆಗಿರ್ಬೋದು, ರೂಮ್ ಆಗಿರ್ಬೋದು. 2 ರೂಮ್ ಬರುತ್ತೆ. ಒಂದು ಅಟ್ಯಾಚ್ಡ್ ವಾಶ್ರೂಮ್ ಬರುತ್ತೆ,
ಇನ್ನೊಂದು ಬಂದು ಕಾಮನ್ ವಾಶ್ರೂಮ್ ಬರುತ್ತೆ, ಸೇಮ್ ಆಸ್ ಫಸ್ಟ್ ಫ್ಲೋರ್ ವೀಕ್ಷಕರೇ. ಹಾಗೆ ಇಲ್ಲಿ ಬಂದ್ರೆ ಡೈನಿಂಗ್ ಸ್ಪೇಸ್ ಇದೆ, ಹಾಗೆ ಕಿಚನ್ ಏರಿಯಾ, ಎಷ್ಟು ಸ್ಪೇಷಿಯಸ್ ಕಿಚನ್ ಏರಿಯಾ ಇದೆ ಅಂತ ನೋಡ್ತಾ ಇದ್ರಲ್ಲ ನೀವು. ಹಾಗೆ ಯುಟಿಲಿಟಿ ಇದೆ. ನಾನು ಫಸ್ಟ್ ಹೇಳಿದೆ ನಿಮಗೆ, ಇದು ಯುಟಿಲಿಟಿ ನೋಡಿ, ಅದ್ಭುತವಾದಂಥ ಯುಟಿಲಿಟಿ ಸ್ಪೇಸ್ ಇದೆ. ಹಾಗೆ ದೇವರ ಮನೆ ಕೂಡ ಪ್ರೊವೈಡ್ ಮಾಡಿ, ಸ್ಪೇಷಿಯಸ್ ಆಗಿರೋಂಥ ದೇವರ ಮನೆ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇದು ಸೇಮ್ ಫಸ್ಟ್ ಫ್ಲೋರ್ ಏನ್ ತೋರಿಸಿದೆ ಸೇಮ್ ಆಸ್ ಸೆಕೆಂಡ್ ಫ್ಲೋರ್ ಕೂಡ ಅದೇ ತರ ಇದೆ. ಬನ್ನಿ ನಾವು ಇವಾಗ ಡುಪ್ಲೆಕ್ಸ್ ಯಾವ ತರ ಇದೆ ಅಂತ ನೋಡೋಣ. ನಾವು ಲಿಫ್ಟ್ ಅಲ್ಲಿ ಹೋಗೋಣ ಬನ್ನಿ ವೀಕ್ಷಕ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರೋಂಥ ಲಿಫ್ಟ್ ಅನ್ನು ಇವರು ಪ್ರೊವೈಡ್ ಮಾಡಿದ್ದಾರೆ ವಿತ್ ಗ್ಲಾಸ್ ಡೋರ್ಸ್ ಅನ್ನ, ಟ್ರಾನ್ಸ್ಪರೆನ್ಸಿ ಡೋರ್ಸ್ ಇದೆ, ನಾವು ನೋಡ್ಬೋದು. ಒಂದು ಪ್ರೀಮಿಯಂ ಲಿಫ್ಟ್ ಅಂತಾನೆ ಹೇಳ್ಬೋದು. ಇದು ಲಿಫ್ಟ್ ಇರೋದ್ರಿಂದ ರೆಂಟ್ ಕೂಡ ಒಳ್ಳೆ ರೆಂಟ್ ಬರುತ್ತೆ. ಮೋರ್ ದನ್ 20,000 rupees ಬರುತ್ತೆ ನಿಮಗೆ 2 BHK ಗೆ. ಹಾಗೆ ನೋಡ್ತಾ ಇದಾರಲ್ಲ, ಇದು 3rd ಫ್ಲೋರ್ ಇರುವಂತ ಡುಪ್ಲೆಕ್ಸ್ ಏರಿಯಾ. ಹಾಗೆ ಇಲ್ಲಿ ನೋಡ್ಬೋದು ಇದರಲ್ಲ, ಇದು ಟೀ ಕುಡ್ ಡೋರ್ ಕಮ್ ಶಟರ್ಸ್, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಹಾಗೆ ಎಂಟ್ರಿ ಆದ್ರೆ ವಿಶಾಲವಾದಂತಹ ಲಿವಿಂಗ್ ಸ್ಪೇಸ್ ವಿತ್ ಟಿವಿ ಕ್ಯಾಬಿನೆಟ್, ವಿತ್ ಸ್ಟೋರೇಜ್ ಯೂನಿಟ್ಸ್, ವಿತ್ ಸ್ಟೋರೇಜ್ ಡ್ರಾಯರ್ಸ್ ಇದೆ, ಒಂದು ಟಿವಿ ಕ್ಯಾಬಿನೆಟ್ಸ್ ಇದೆ. ಹಾಗೆ ನೋಡ್ತಾ ಇದ್ರಲ್ಲ, ಸ್ಪೇಷಿಯಸ್ ಆಗಿರುವಂತ ಲಿವಿಂಗ್ ಏರಿಯಾವನ್ನ ಇವರು ಪ್ರೊವೈಡ್ ಮಾಡಿದ್ದಾರೆ ವೀಕ್ಷಕರೇ. ವಿತ್ ಫಾಲ್ ಸೀಲಿಂಗ್ ನೋಡ್ಬೋದು, ಅಷ್ಟೇ ಅದ್ಭುತವಾಗಿದೆ ಫಾಲ್ ಸೀಲಿಂಗು. ಹಾಗೆ ಇಲ್ಲಿ ನೋಡಿದ್ರೆ ಇದು ಬಂದು ಡೈನಿಂಗ್ ಹಾಲ್ ಕಮ್ ಕಿಚನ್ ಬರುತ್ತೆ ನೋಡಿ, ಇದು ಡೈನಿಂಗ್ ಹಾಲ್ ಕಿಚನ್ ಬರುತ್ತೆ. ಹಾಗೆ ಯುಟಿಲಿಟಿ ಕೂಡ ಪ್ರೊವೈಡ್ ಮಾಡಿದ್ದಾರೆ ವೀಕ್ಷಕರೇ. ಹಾಗೆ ಇಲ್ಲಿ ಬಂದ್ರೆ ದೇವರ ಮನೆ, ಸ್ಪೇಷಿಯಸ್ ಆಗಿರುವಂತ ದೇವರ ಮನೆ ಇದೆ. ಹಾಗೆ ಕೆಳಗಡೆ ಬಂದು ನಿಮ್ಗೆ ಒಂದು ಮಾಸ್ಟರ್ ಬೆಡ್ರೂಮ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ, ಒಂದು ಕಾಮನ್ ವಾಶ್ರೂಮ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ. ನೋಡಿ ಎಷ್ಟು ಸ್ಪೇಷಿಯಸ್ ಆಗಿರೋ ವಾಶ್ರೂಮ್, ಪ್ರೀಮಿಯಂ ವಾಶ್ರೂಮ್. ಹಾಗೆ ಇಲ್ಲಿ ಬಂದು ನೋಡಿ ಸ್ಪೇಷಿಯಸ್ ಆಗಿರೋಂಥ ನಿಮಗೆ ರೂಮ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ ವಿತ್ ಸ್ಟಡಿ ಟೇಬಲ್, ಡ್ರೆಸ್ಸಿಂಗ್ ಯೂನಿಟ್, ಹಾಗೆ ವಾರ್ಡ್ರೋಬ್ ನೋಡ್ಬೋದು, ಸ್ಲೈಡಿಂಗ್ ವಾರ್ಡ್ರೋಬ್ ಇದೆ. ಹಾಗೆ ಒಂದು ಟಿವಿ ಕ್ಯಾಬಿನೆಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ವೀಕ್ಷಕರ. ಪೇಂಟಿಂಗ್ ಕೆಲಸ ನಡೀತಾ ಇದೆ ನೋಡಿ. ಮನೆ ಬಾಲ್ಕನಿ ಏರಿಯಾ, ಇದು ನಿಮ್ಮ ಮನೆಯ 3rd ಫ್ಲೋರ್ ಇದ್ದಂತ ಡುಪ್ಲೆಕ್ಸ್ ಹೌಸ್. ಬನ್ನಿ ನಾನು ಇವಾಗ ನಿಮ್ಮನ್ನ ಮೇಲ್ಗಡೆ ಕರ್ಕೊಂಡು ಹೋಗ್ತೀನಿ, 4th ಫ್ಲೋರ್. ಹಾಗೆ ಹೊರಗಡೆ ಹೋಗ್ಬೋದು, ಕೂಡ ಗಾಳಿ ಬೆಳಕು ವಿಂಡೋನ ಪ್ರೊವೈಡ್ ಮಾಡಿದ್ದಾರೆ ವೀಕ್ಷಕರೇ. ಇಲ್ಲಿ ಬಂದ್ರೆ 4th ಫ್ಲೋರ್ ಬಂದ್ರೆ ನಿಮಗೆ ಕಾಮನ್ ಏರಿಯಾ ಸಿಗುತ್ತೆ, ಹಾಗೆ ಇಲ್ಲಿ ನಿಮಗೆ ರೂಮ್, ಇದು ಮಾಸ್ಟರ್ ಬೆಡ್ರೂಮ್ ಇರುತ್ತೆ ವಿತ್ ಅಟ್ಯಾಚ್ ಬಾತ್ರೂಮ್ ವಿತ್ ಬಾಲ್ಕನಿ. ನೋಡ್ತಾ ಇದ್ರಲ್ಲ, ವಾರ್ಡ್ರೋಬ್ ಇದೆ, ಡ್ರೆಸ್ಸಿಂಗ್ ಟೇಬಲ್ ಇದೆ, ಹಾಗೆ ಸ್ಟಡಿ ಟೇಬಲ್ ಇದೆ. ಇದು ಬಂದು ನಿಮಗೆ ವಾಶ್ರೂಮ್, ಅಟ್ಯಾಚ್ ವಾಶ್ರೂಮ್ ಇದೆ. ಹಾಗೆ ಇಲ್ಲಿ ನೋಡಿದ್ರೆ ನಿಮಗೆ ಸೇಮ್ ಆಸ್ ಫಸ್ಟ್ ಫ್ಲೋರ್, ನೀವು ಕೂಡ ಬಾಲ್ಕನಿಯನ್ನ ಮಾಡಿದ್ದಾರೆ ವೀಕ್ಷಕರೇ. ಎಲ್ಲ ಟೀ ಕುಡ್ ಡೋರ್ಸ್ ಮತ್ತೆ ಶಟರ್ಸ್, ಟಿವಿ ಕ್ಯಾಬಿನೆಟ್ಸ್ ನೋಡಿ, ಇಲ್ಲೂ ಕೂಡ ಟಿವಿ ಕ್ಯಾಬಿನೆಟ್ಸ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ ವೀಕ್ಷಕರೇ. ಹಾಗೆ 3ನೇ ರೂಮು ನೋಡಿ, ಇದು 3ನೇ ರೂಮು, ಇದು ಚಿಲ್ಡ್ರನ್ಸ್ ರೂಮ್ ವೀಕ್ಷಕರೇ. ಪೇಂಟಿಂಗ್ ಕೆಲಸ ನಡೀತಾ ಇದೆ. ಇದು ಕೂಡ ಅಟ್ಯಾಚ್ ವಾಶ್ರೂಮ್ ಇದೆ ವಿತ್ ನೋಡಿ ಗಾಳಿ ಬೆಳಕಿಗೆ ಟೀ ಕುಡ್ ಡೋರ್ಸ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ ನೋಡಿ. ದೊಡ್ಡ ಮನೆ, ಇದು ಕೂಡ ಅಷ್ಟೇ. ಇದು ಈ ಮನೆ 4ನೇ ರೂಮು, ನಡೀತಾ ಇದೆ. ಇನ್ನೊಂದು 10 days ಅಲ್ಲೆಲ್ಲ ಕ್ಲೋಸ್ ಆಗ್ಬಿಡುತ್ತೆ. ಇದು ಬಂದು ಬಾಲ್ಕನಿ, ಸ್ಪೇಷಿಯಸ್ ಆಗಿರೋ ಈ ರೂಮ್ ಕೂಡ ಬಾಲ್ಕನಿಯನ್ನು ಪ್ರೊವೈಡ್ ಮಾಡಿದ್ದಾರೆ. ಇದು ಈ ಮನೆ 4ನೇ ರೂಮು. ಬನ್ನಿ, ಇಲ್ಲಿ ಕೂಡ ನೆಕ್ಸ್ಟ್ 4th ಫ್ಲೋರ್ ಕೂಡ ಬರುತ್ತೆ. ಹಾಗೆ ನಾವು ಇಲ್ಲಿ ಹೋಗಿತ್ತಂದ್ರೆ ಈಗ ಟಾಪ್ ಅಪ್ ಟೆರಸ್ ಅಂದ್ರೆ ಮನೆ ಮೇಲ್ಛಾವಣಿ ಹೋಗ್ತಾ ಇದೀವಿ. ಈ ಮನೆಯ ಮೇಲ್ಛಾವಣಿ ಸ್ಪೇಷಿಯಸ್ ಆಗಿರುವಂತ, ಇಲ್ಲೂ ಕೂಡ ಇವರು ಟೈಲ್ಸ್ ಅನ್ನ ಹಾಕಿದ್ದಾರೆ ವೀಕ್ಷಕರೇ. ಹಾಗೆ 3000 ಲೀಟರ್ ವಾಟರ್ ಟ್ಯಾಂಕ್ ಇದೆ, 1400, 1500. ಹಾಗೆ ಸೋಲಾರ್ ಕೂಡ ಹಾಕೋಬಹುದು. ಒಂದು ಒಳ್ಳೆ ಸ್ಪೇಷಿಯಸ್ ಆಗಿರೋಂಥ ಟೆರೆಸ್ ಅಂತಾನೆ ಹೇಳ್ಬೋದು. ಹಾಗೆ ಒಂದು ಒಳ್ಳೆ ವ್ಯೂ ಇದೆ. ನಿಮ್ಗೇನಾದ್ರೂ ಈ ಮನೆ ಇಷ್ಟ ಆದರೆ ಮೇಲ್ಗಡೆ ಹೋಗ್ತಾರೆ ನಂಬರ್ ಕಾಲ್ ಮಾಡಿ, ಹಾಗೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ, ಖಂಡಿತ ನಾನು ಈ ಮನೆ ತೋರಿಸ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ವೀಕ್ಷಕರೇ. ಧನ್ಯವಾದ.